ಅರೆ ಇದೇನು ನಮ್ಮ ಬಿಜಾಪುರದಾಗ ಗೋಕಾಕ್ ಪಾಲಿಸ್ತಾರ ನೀರು ತುಂಬಿ ಹರಿತಾ ಇದಾವಲ್ಲ ಎಲ್ಲಿ ಅಂತ ಮುಂದ್ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಬೆಳಗ್ಗೆನೆ ಎದ್ದು ಸೀದಾ ಅಡಿಗೆ ಮಾಡ್ಕೊಳ್ಳುವಾಗ ಹಸುವಾಗಿತ್ರಿ ಅದಕ್ಕೆ. ನಮಸ್ಕಾರ ಕ್ರೇಜಿ ಪೀಪಲ್. ಪಟಾಪಟ್ ಅಂತ ಎಲ್ಲಾ ಅಡಿಗೆ ರೆಡಿ ಮಾಡ್ಕೊಂಡು ಗಿಚ್ಚಿಗಿಲ್ಲ ಅನ್ನಂಗ ಸಪಾಸಟ್ ಮಾಡ್ದೆ. ಅದೇ ಅವ್ರದ್ದಾಗ ಸ್ನಾನ ಮಾಡ್ಬಿಟ್ಟೆ. ಅಲ್ಲಿಂದ ಸೀದಾ ನಮ್ಮ ಬಿಜಾಪುರ ಭೂತ್ನಾಳ್ ಕೆರೆ ಕಡೆ ಬಂದಿನಿ. ಮಳಿ ಕಿತ್ತಿ ಬೀಳಂಗ್ ಬಂದು ನೀರ್ ಉಕ್ಕಿ ಹರಿತಾ ಇದಾವ. ನಮ್ಮ ಬಿಜಾಪುರ ಮಂದಿ ಅಂತೂ ಹುಚ್ಚ ಆಗ್ಯಾರ ಅದನ್ನ ನೋಡಾಕ. ಬೆಳಗ್ಗೆಯಿಂದ ಸಂಜೆ ತನಕ ಜನನೇ ತುಂಬಿರ್ತಾರ್ರಿ ಅಲ್ಲಿ. ಇನ್ಸ್ಟಾದಾಗಂತೂ ಫುಲ್ ವೈರಲ್ ಮಾಡ್ಬಿಟ್ಟಾರ. ಅಂತದೇನದಂತ ನಾನು ನೋಡಕ್ ಬಂದೀನಿ. ಎಲ್ಲ ಬಿದ್ದರೆ ಕಂಟೆಂಟ್ ಜನ್ಮಕ್ಕೆ ಹೋಗೋ. ನಮ್ಮ ರಾಜಾವಲಿ ಒಂದು ಫೋಟೋ ಸಲುವಾಗಿ ನೀರನ್ನ ಫುಲ್ ದಾಟೊಂಡ ನೋಡಿ ಜೀವಕ್ಕೂ ಲೆಕ್ಕಿಸ್ದೆ. ನಾವಿಲ್ರಿಪ್ಪ ಸುಮ್ಮ ದೂರನೇ ಇರ್ತೀನಿ. ಮೊದಲೇ ಈಜೊಂದ್ ಬರಲ್ಲ ಮತ್ ಹರ್ಕೊಂಡ್ ಹೋದ್ರೆ ವಿಡಿಯೋ ಯಾರು ಮಾಡ್ಬೇಕು ಮತ್ತ. ಅಲ್ಲಿಂದ ಸೀದಾ ಮನಿಗ್ ಬಂದು ಮತ್ ಚಾ ಮಾಡ್ಕೊಂಡ್ ಕುಡ್ದು ಕುಂತಿದ್ದೆ. ನೈಟ್ ಒಂದ್ ಕಾಲ್ ಬಂತು, ನಮ್ ಬಿಜಾಪುರಲ್ಲಿರೋ ದೇವಿಗಳನ್ನ ನೋಡ್ಕೊಂಡ್ ಬರಂ ಬಾ ಅಂತ. ಅದಕ್ಕೆ ತಡ ಮಾಡ್ದೆ. ನಾನು ಮತ್ತೆ ನಮ್ಮ ರಾಜಾವಲಿ ಹೊಂಟೆ ಬಿಟ್ಟಿವಿ. ಅಲ್ಲಿಂದ ರಾಮ ಮಂದಿರ ರೋಡ್ ಕಡೆ ಬಂದ್ರೆ ಸೇಮ್ ರಾಮ ಮಂದಿರ ಶೈಲಿ ಒಳಗ ಟೆಂಪಲ್ ರೆಡಿ ಮಾಡಿದ್ದಾರ. ಅದ್ರ ಒಳಗ್ ಬಂದ್ ನೋಡಿದ್ರೆ 101 kg ಬೆಳ್ಳಿ ದೇವಿ ವಿಗ್ರಹ ಕುಡ್ಸಿದಾರೀಪ. ದರ್ಶನ ಮಾಡ್ಕೊಂಡು ಹೊರಗ್ ಬಂದ್ರೆ ಪ್ರಸಾದ ಕೊಡ್ತಾ ಇದ್ರು, ಅದನ್ನ ತಗೊಂಡ್ ತಿಂದ್ವಿ. ಆಮೇಲೆ ಜೋರಾಪುರ ಪೇಟೆ ಹತ್ರ ಕುಡ್ಸಿರೋ ದೇವಿ ನೋಡಕ್ ಬಂದಿವಿ. ಒಳಗ್ ಬಂದ್ ನೋಡಿದ್ರೆ ಜನ ಜಾತ್ರೆ, ಅದು ಹೆಣ್ಣು ಮಕ್ಕಳೇ ತುಂಬಿದಾರ. ಈ ಟೆಂಪಲ್ ಅಂತೂ ಫುಲ್ ರಿಯಲಿಸ್ಟಿಕ್ ಕಲ್ಲಿಂದ ಕಟ್ಟಿರೋ ತರಾನೇ ಆದ್ ನೋಡ್ರಿ. ಆದ್ರೆ ನಿಜ ಏನು ಅಂದ್ರೆ ಅದೆಲ್ಲ ಫೈಬರ್ ರೀಪ. ಒಳಗೆಲ್ಲ ದರ್ಶನ ಮುಗಿಸ್ಕೊಂಡು ಮನಿ ಕಡೆ ನಮ್ಮ ಪಯಣ. ಇವತ್ತಿಗಿಷ್ಟೇ. ನೀವು ಹಂಗೆ ಇವತ್ತಿನ ಥಾಟ್ ಕೇಳ್ರಿ. ನಿನ್ನ ಜ್ಞಾನದ ಆಳವನ್ನು ಕೊಂಡಾಡಬೇಡ, ಯಾಕೆಂದರೆ ಸಾಗರಗಳು ಬತ್ತಿರುವುದನ್ನು ನಾನು ಕಂಡಿದ್ದೇನೆ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.